ನಾನು ನಿಮ್ಮ ಮನೆ ಮಗ ಹರ್ಷಿ. ಇನ್ನೂ ಯಾರೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇವಾಗ ನೀವು ತಮ್ಮನೇಲಿ ನೋಡಿರ್ತೀರಾ, ಪಂಜಾಬ್ಗೆ ಹೋಗ್ತಾ ಇದೀವಿ. ಇದು ಬಂದ್ಬಿಟ್ಟು ವ್ಲಾಗ್ ರೀಸ್ಟಾರ್ಟ್ ಮಾಡಿದ್ದೀನಿ ಗೈಸ್, ಮತ್ತೆ ವ್ಲಾಗ್ನ. ದಯವಿಟ್ಟು ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರು ನೋಡ್ತೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ದಯವಿಟ್ಟು. ಹೆಚ್ಚು ಕಮ್ಮಿ 1 ವರ್ಷದ ಹಿಂದೆ ನಾನು ವ್ಲಾಗ್ ಮಾಡ್ತಾ ಇದ್ದೆ, ಮತ್ತೆ ಸ್ಟಾಪ್ ಮಾಡಿದೆ. ಯಾಕೆ ಅಂತ ಕೇಳಿದ್ರೆ ಗೈಸ್, ನಿಮಗೆ ನೋಡಿರ್ತೀರ ಹಳೆ ಮನೆ ಇತ್ತು ನಮ್ಮದು. ಹಳೆ ಮನೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಾ ಇದ್ವಿ, ಮತ್ತು ಪಂಜಾಬಿಂದ ಹಸುಗಳು ತೊಗೊಂಡ್ಬರ್ತಾ ಇದ್ವಿ. ಲಾರ್ಜ್ ಸ್ಕೇಲ್ ಹಸುಗಳನ್ನ ಕೊಡೋದಿತ್ತು ಗೈಸ್, ಕಸ್ಟಮರ್ಸ್ಗೆ ಲಾರ್ಜ್ ಸ್ಕೇಲಲ್ಲಿ ಹಸುಗಳು ಕೊಡಬೇಕಿತ್ತು. ತುಂಬ ಹಸುಗಳು ಜಾಸ್ತಿ ಹಸುಗಳು ಮಾಡ್ತಿದ್ರು, ಅವ್ರಿಗೆಲ್ಲ ಹಸುಗಳು ಕೂಡ ಇದರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ. ಹಂಗಾಗಿ ಮತ್ತೆ ವ್ಲಾಗು ಸ್ಟಾಪ್ ಆಯಿತು. ಮತ್ತು ನೋಡಿ ಗೈಸ್, ಸಪೋರ್ಟು ತುಂಬ ಕಮ್ಮಿ ಸಿಗ್ತಾಯಿತ್ತು. ಹಂಗೆ ನೋಡಿ ಈಗ 200, 300, 400 ಸೀತೆ ಸಪೋರ್ಟ್ ಬರ್ತಾಯಿತ್ತು. ಸೊ ಹಂಗಾಗಿ ಸ್ವಲ್ಪ ನಾನು ಡಿಸ್ಕಂಟಿನ್ಯೂ ಮಾಡಿದೆ ವ್ಲಾಗ್ನ. ಈಗ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟು ಆಲ್ ಓವರ್ ಕರ್ನಾಟಕ ಯಾರ್ಯಾರು ನೋಡ್ತಾ ಇದ್ದಾರೆ, ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಬೇಕು, ರೈತರ ಮೇಲೆ. ರೈತರಿಗೆ ಸಪೋರ್ಟ್ ಮಾಡಿ ಗೈಸ್. ನೀವು ನೋಡಿ, ನಾನು ಎಕ್ಸಾಂಪಲ್ ಹೇಳೋದಾದರೆ, ಹೊರಗಡೆ ಸ್ಟೇಟಿಂದ ಯಾರಾದರೂ ಒಬ್ಬರು ಯಾರಾದರೂ ವ್ಯಕ್ತಿ ಬ್ಲಾಗರ್ಸು ಅಥವಾ ವಿಡಿಯೋ ಮಾಡೋರು, ಕಂಟೆಂಟ್ ಕ್ರಿಯೇಟರ್ಸ್, ನೀವು ಏನಾದರೂ ಒಂದು ಕನ್ನಡದಲ್ಲಿ ಮಾತಾಡಿದ್ರೆ ಎಷ್ಟು ಸಪೋರ್ಟ್ ಮಾಡ್ತೀರಾ. ಬೇರೆ ರಾಜ್ಯದವ್ರು ಕನ್ನಡದಲ್ಲಿ ಮಾತಾಡ್ತೀರಪ್ಪ ಅಂತ ಎಷ್ಟು ಸಪೋರ್ಟ್ ಕೊಡ್ತೀರಾ. ಅದೇ ನಮ್ಮ ಕರ್ನಾಟಕದಲ್ಲೇ ನಾವು ಕನ್ನಡ ಬ್ಲಾಗರ್ಸ್ ನಾವು ಎಷ್ಟು ಚೆನ್ನಾಗಿ ಕಂಟೆಂಟ್ ಮಾಡಿಬಿಡಬೇಕು ಅಂತ ಒಳ್ಳೊಳ್ಳೆ ಆಸೆ ಇಟ್ಟು ನಾವು ವಿಡಿಯೋ ಮಾಡ್ತಿರ್ತೀವಿ. ಆದರೆ ರೈತರಿಗೆ ಸಪೋರ್ಟ್ ಮಾಡೋದೇ ಇಲ್ಲ. ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ಸತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಮಾಡೋ ಕಂಟೆಂಟ್ನ ನೋಡಿ 1 ಮಂತ್ ಆಮೇಲೆ ನಿಮಗೆ ಇಷ್ಟ ಆಗಿಲ್ಲ ನೀವೇ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮಂಥ ರೈತರಿಗೆ ಸಪೋರ್ಟ್ ಮಾಡಿ. ವ್ಲಾಗು ನಿಮಗೆ ಒಂದು ಚೂರು ಡಿಸಪಾಯಿಂಟ್ ಆಗಲ್ಲ, ಒಳ್ಳೊಳ್ಳೆ ವ್ಲಾಗ್ ತರ್ತೀನಿ. ಮತ್ತು ನಿಮ್ಗೆ ಯಾವ ಥರ ವ್ಲಾಗ್ ನೀವು ಕಮೆಂಟ್ ಮಾಡ್ತೀರಿ, ಆ ಥರ ವ್ಲಾಗ್ ನಾನು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇದು ಸ್ಟಾರ್ಟಿಂಗು, ಫಸ್ಟ್ ವ್ಲಾಗು. ದಯವಿಟ್ಟು ಸಪೋರ್ಟ್ ಮಾಡಿ. ಯಾವ ರೀತಿ ಬರ್ತಾ ಇದೆ, ಚೆನ್ನಾಗಿ ಬಂದಿದೆಯಾ ವೀಡಿಯೋ ಎಲ್ಲ, ಅದೊಂದು ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್. ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ತುಂಬ ಹೆಲ್ಪ್ ಆಗುತ್ತೆ, ಮಾಡೋಕ್ಕೆ ಒಂದು ಒಳ್ಳೆ ಹುಮ್ಮಸ್ ಬರ್ತದೆ, ಮೋಟಿವೇಟ್ ಆಗ್ತೀನಿ, ಚೆನ್ನಾಗಿ ಒಳ್ಳೊಳ್ಳೆ ವ್ಲಾಗ್ ತರ್ಬೋದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈಗ ಗೈಸ್ ನಾವು ಪಂಜಾಬ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ನಾವು ಪಾಂಡವಪುರಕ್ಕೆ ಹೋಗ್ತಿದ್ದೀವಿ ಗೈಸ್. ಈಗ ಪಾಂಡವಪುರಕ್ಕೆ ಹೋಗ್ತೀವಿ ಕಾರಲ್ಲಿ. ಪಾಂಡವಪುರದಿಂದ ಬೆಂಗಳೂರಿಗೆ ಹೋಗಬೇಕು. ನೋಡಿ, ಇವಾಗ ಪಾಂಡವಪುರಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮಪ್ಪ ಇಬ್ಬರು ಹೋಗ್ತಾ ಇದ್ದೀವಿ. ಈಗ ಇಬ್ಬರು ಪಾಂಡವಪುರಕ್ಕೆ ಹೋಗಿ, ಪಾಂಡವಪುರದಲ್ಲಿ ನಾನು ನಿಮಗೆ ಸಿಗ್ತೀನಿ ಗೈಸ್. ಈಗ ಪಾಂಡವಪುರ ಬಂದ್ವಿ. ಪಾಂಡವಪುರ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಟೈಮ್ ಆಗಿಬಿಟ್ಟಿದೆ ಗೈಸ್, ಇನ್ನೊಂದು 5 ನಿಮಿಷ ಇದೆ ಟ್ರೈನ್ ಬರೋಕ್ಕೆ. ಇವಾಗ ಟಿಕೆಟ್ ತೊಗೊಂತೀಯ ನಮ್ಮಪ್ಪ, ನೋಡಬೇಕು. ಬನ್ನಿ ಗೈಸ್, ಟ್ರೈನಲ್ಲಿ ಬೆಂಗಳೂರಿಗೆ ಹೋಗೋಣ ಗೈಸ್. ಎಂಥ ಟೈಮು ಅಂದರೆ ನಮ್ಮದು ಟ್ರೈನೇ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಮೈಸೂರಿಂದ ಬರ್ತಿರೋ ಟ್ರೈನ್ ಕ್ಯಾನ್ಸಲ್ ಆಗಿದೆ ಬೆಂಗಳೂರು. ಸೊ ಇವಾಗ ಮತ್ತೆ ವೆಯ್ಟ್ ಮಾಡಬೇಕು ಗೈಸ್. ಇವಾಗ 8:45 ಆಗಿದೆ, 8:50 ಆಗಿದೆ. 8:55 ಟ್ರೈನ್ ಇತ್ತು, ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತ. ಈಗ 9:30 ತನಕ ಕಾಯಬೇಕು, 9:15 ತನಕ. ಸೊ ಬನ್ನಿ ಗೈಸ್, ಇವಾಗ ಟೀ ಕುಡ್ಕೊಂಡು ಹೋಗಬೇಕು. ನೋಡೋಣ ಏನಾಗುತ್ತೆ. ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಪಾಂಡವಪುರ ನೋಡಿ, ಯಾರ್ಯಾರು ನೋಡ್ತಾ ಇದ್ದಾರೆ ಪಾಂಡವಪುರದವರು ಕಮೆಂಟ್ ಮಾಡಿ. ಈಗ ಪಾಂಡವಪುರ ರೈಲ್ವೆ ಸ್ಟೇಷನಿಂದ ಹೋಗಬೇಕು ಬೆಂಗಳೂರಿಗೆ. ಬನ್ನಿ ಗೈಸ್, ನೋಡೋಣ, ಟೀ ಕುಡ್ಕೊಂಡು ಹೊರಡೋಣ. ಈಗ ಬಂದು ಟೀ ಕುಡಿತಾ ಇದ್ದೀವಿ. ನಮ್ಮ ಅಪ್ಪ ಕುಡಿತಾರೆ, ನಾನು ಕುಡಿತಾ ಇಲ್ಲ. ನೋಡಿ ಗೈಸ್, ಬಸ್ಗಳು ನೋಡಿ ಎಷ್ಟು ರಶ್ ನಮ್ಮ ಕಡೆ. ಈ ಪಾಂಡವಪುರ ರೈಲ್ವೆ ಸ್ಟೇಷನ್ ಬಸ್ಗಳೇ ನಿಲ್ಸಿದ್ರು ಸಿಕ್ಕಾಪಟ್ಟೆ ರಶ್ ಪಾಪ. ವೆದರ್ ನೋಡಿ ಯಾವ ಥರ ಇದೆ, ಲೈಟಾಗಿ ಟ್ರೈನ್ ಬರ್ತಾ ಇದೆ. ಈಗ 9 ಗಂಟೆ ಟೈಮು. ವೆದರ್ ನೋಡಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿದೆ. ಸೊ ಗೈಸ್ ಬನ್ನಿ, ಈಗ ರೈಲ್ವೆ ಸ್ಟೇಷನ್ಗೆ ಹೋಗಿ ವೆಯ್ಟ್ ಮಾಡಿ ಹೊರಡಬೇಕಷ್ಟೆ. ಆ ಟ್ರೈನ್ ಬರಬೇಕಿತ್ತು, ಆ ಟ್ರೈನು ಲೇಟ್ ಆಯಿತು. ಈಗ ಈ ಟ್ರೈನ್ಗೂ ಕಾಯ್ತಾ ಇದ್ದೀವಿ. ಈಗಾಗಲೇ 9:15 ಬರಬೇಕಿತ್ತು, 9:45 ಆಗಿದೆ. ಈ ಟ್ರೈನು ಬಂದಿಲ್ಲ. ಸೊ ಸಿಕ್ಕಾಪಟ್ಟೆ ರಶ್ ಆಗಿದೆ ಗೈಸ್. ಇವಾಗ ಟ್ರೈನ್ ಬರೋದು ಲೇಟ್ ಆಗಿದೆ, ಇಲ್ಲೂ ಟ್ರೈನ್ ಲೇಟ್ ಆಗಿದೆ. ಮತ್ತು ಇಲ್ಲೂ ಜನ ನೋಡಿ ಗೈಸ್, ಆ ಥರ ಇದೆ, ಸುಮಾರು ಜನ ಇದ್ದಾರೆ ತುಂಬ. ನೋಡಿ ಅಣ್ಣವ್ರು ಮಾತಾಡ್ತಾವ್ರೆ. ಪಂಜಾಬಲ್ಲಿ ಹೆಂಗೆ ತಿಂತೀರಾ, ಹೆಂಗೆ ಊಟ ಮಾಡ್ತೀರಾ ಎಲ್ಲ ಕೇಳ್ತಾವ್ರೆ. ಪಂಜಾಬಿಗೆ ಬರ್ತಾರಂತ ಇವಾಗ. ಬರ್ತೀರ ಹೋಗೋಣ ಪಂಜಾಬ್ಗೆ? ಬನ್ನಿ ಹೋಗಿ ಬರೋಣ, ಚೆನ್ನಾಗಿರುತ್ತೆ. ಅಲ್ಲಿ ಬಿಸಿಲು, ಅಲ್ಲಿ ಊಟ ನೋಡ್ಬೇಕು. ಆಮೇಲೆ ಜನಗಳು ಸಾಫ್ಟ್ ಇರ್ತಾರೆ, ಊಟ ತಿಂಡಿ ಸೆಟ್ ಆಗಲ್ಲ. ಬನ್ನಿ ಹೋಗಿ ಬರೋಣ ಒಂದ್ಸತಿ, ನೋಡೋಂದ್ರೆ ಪಂಜಾಬ್ ಎಲ್ಲ ಹೆಂಗಿರುತ್ತೆ ಅಂತ. ಹೇಳ್ಬೇಕು ಅಂದ್ರೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಇರೋದಿಲ್ಲ, ಬರೀ ಒಂದೇ ಟೈಮ್ ಊಟ. ನಮಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಟ್ರೈನಿಗೆ, ಸಿಕ್ಕಾಪಟ್ಟೆ ರಾತ್ರಿ ಊಟ. ಯಾಕೆಂದ್ರೆ ಅಲ್ಲಿ ನಾವು ಹಸಿನ್ ಫಾರಂ ಹತ್ರ ಇರ್ತೀವಲ್ಲ, ಅಪ್ಪ ನಿಮಗೆ ಹೊಟ್ಟೆ ಸಿಕ್ತು, ಒಂದು ಕಾಫಿ ಕುಡಿಬೇಕು. ಅವೆಲ್ಲ ಸಿಕ್ತು. ಕಾಫಿ ಟೀ ಎಲ್ಲ ಅಲ್ಲೇ ಸೆಟ್ ಫಾರಮ್ ಅಲ್ಲೇ ಕೊಡ್ತಾರೆ. ಕಾಫಿ ಟೀಗೆ ಏನು ಬರೋಲ್ಲ, ಅದೆಲ್ಲ ಕುಡ್ದು ಹೊಟ್ಟೆ ತಪ್ಪಾಗಿರೋದು, ಗ್ಯಾಸ್ಟ್ರಿಕ್ಗೆ. ಜ್ಯೂಸು ಎಲ್ಲ ಕೇಳ್ಕೊಂತವ್ರೆ ಗೈಸ್. ವಾತಾವರಣ ಎಲ್ಲ ಯಾವ ಥರ ಇರುತ್ತೆ ಏನು ಅಂತ ಎಲ್ಲ ಕೇಳ್ಕೊತಾ ಇದ್ದಾರೆ ಅಣ್ಣ. ವೆಯ್ಟ್ ಮಾಡಿದ್ವಿ ಟ್ರೈನ್ಗೆ, ಇನ್ನೂ ಬಂದಿಲ್ಲ ಟ್ರೈನು. ಅಷ್ಟೊತ್ತಿಗಾಗಲೇ ಹೋಗ್ಬೇಕಿತ್ತು ನಾವು, ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟು ಗೈಸ್. 4:30 ಫ್ಲೈಟ್ ಇರೋದು ನಮಗೆ. ಆ ಫ್ಲೈಟ್ ಅಷ್ಟೊತ್ತಿಗೆ ಫ್ಲೈಟ್ 1 ಅವರ್ ಮುಂಚೆ ನಾವು ರೀಚ್ ಆಗಬೇಕು ಏರ್ಪೋರ್ಟು. ಎಷ್ಟೊತ್ತಾಗುತ್ತೆ ಟ್ರೈನ್ ಬರೋದು ಅಂತ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತವೆ ಇಲ್ಲಿಗೆ ಬಂದಾಗ. ಅದು ಹೇಳೋದಲ್ಲ. ಫೈನಲಿ ಬಂದು ಟ್ರೈನು ಹತ್ತಿದ್ದೀವಿ. ಅಣ್ಣವರು ನಮ್ಮ ಜೊತೆ, ಅದು ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತೀವಿ ಸಣ್ಣವರು. ಅವರು ಹತ್ತಿಯ ಟ್ರೈನ್ ನಮ್ಮ ಜೊತೆ. ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಜಾಗನೇ ಇಲ್ಲ. ಅಪ್ಪ ಇಲ್ಲಿ ಕೊಡ್ತೀರಾ, ಫುಲ್ ಸಿಕ್ಕಾಪಟ್ಟೆ ರಶ್ ಇದೆ. ಈಗ ಹೊರಟಿದ್ದೀವಿ ಗೈಸ್. ಇವಾಗ ನಾವು ರೀಚ್ ಆಗಿದ್ದೀವಿ ಬೆಂಗಳೂರಿಗೆ. ನಾಯಂಡಳ್ಳಿಲಿ ಇಳಿದಿದ್ದೀವಿ ಗೈಸ್. ನಾಯಂಡಳ್ಳಿಯಿಂದ ಮೆಜೆಸ್ಟಿಕ್ಕಿಗೆ 45 ನಿಮಿಷ ತೋರಿಸ್ತದೆ, 3/4 ಗಂಟೆ ತೋರಿಸ್ತದೆ. ಸೊ ಅದೇ 3/4 ಗಂಟೆ ಅಷ್ಟೊತ್ತಿಗೆ ನಾವೀಗ ನಾಯಂಡಳ್ಳಿಯಿಂದ ಸುಮಾರು ದೂರ ಹೋಗ್ಬಿಡ್ಬೋದು ದೇವನಹಳ್ಳಿಗೆ. ಸೊ ಹಂಗಾಗಿ ನಾವು ನಾಯಂಡಳ್ಳಿಲೇ ಇಳ್ಕೊಂಡಿದ್ದೀವಿ ಇವಾಗ. ಈಗ ಇಲ್ಲಿ ಇಳಿದಿದ್ದೀವಿ. ಎಲ್ಲಾದ್ರೂ ಊಟ ಮಾಡಿ ಹೊರಡ್ಬೇಕು ಗೈಸ್. ಊಟ ಮಾಡಿ ಕ್ಯಾಬ್ ಬುಕ್ ಮಾಡಿಕೊಂಡು ಬ್ಯಾಂಗ್ಳೂರು ಏರ್ಪೋರ್ಟಿಗೆ ತಲುಪಬೇಕು.
ಬನ್ನಿ ಗೈಸ್ ನೋಡೋಣ. ಇವಾಗ ಎಲ್ಲರೂ ಓಡ್ಲಿದೆ ಅಂತ ನೋಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ನಡ್ಕೊಂಡು ಹೋಗಬೇಕು. ನಾನು ಹೇಳಿ ರೈಲ್ವೆ ಸ್ಟೇಷನ್ ಹೇಳಿದ್ರೆ ನೋಡ್ತಾ ಇದ್ದೀವಿ. ಎಲ್ಲಾದರೂ ಊಟ ಮಾಡಿ ಮತ್ತೆ ಸಿಗ್ತೀನಿ ಗೈಸ್ ನಿಮಗೆ. ಗೈಸ್ ಇವಾಗ ಬಂದಿದ್ದೀವಿ ಹೋಟೆಲ್ಗೆ. ಹೋಟೆಲ್ ಸಿಕ್ತು ಸದ್ಯಕ್ಕೆ. ಸುಮಾರು ದೂರ ನಡ್ಕೊಂಡು ಬಂದು ಇವಾಗ ಹೋಟೆಲ್ ಸಿಕ್ಕಿದೆ ಗೈಸ್. ಹೋಟೆಲ್ ಸಿಕ್ಕಿದೆ. ಏನೋ ಆರ್ಡ್ರ್ ಮಾಡಿದ್ದೀವಿ. ಬೋಟಿ ಊಟ ಅಂತೆ, ಮೊಟ್ಟೆ ರೈಸು, ಬೋಟಿ ಕುರ್ಮಾ, ಮೊಟ್ಟೆ ರಸಮ್ ಸಲಾಡ್ ಅಂತ ಇದೆ ಈ ಸೆಟ್ಟು. ಏನು ಬುಕ್ ಮಾಡಿದ್ದೀವಿ. ಈ ಊಟ ಮಾಡಿ ಇಮಿಡಿಯೇಟ್ ಹೊಡಬೇಕು ದೇವನಹಳ್ಳಿಗೆ. ಅಂದರೆ ಏರ್ಪೋರ್ಟಲ್ಲಿ ಇವಾಗ ಒನ್ ಅವರ್ ಮುಂಚೆ ತಲುಪಬೇಕು ನಾವು ಏರ್ಪೋರ್ಟ್ಗೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಸೆಕೆ ತುಂಬ ಸೆಕೆ ಆಗ್ತಿದೆ ನಮ್ಮೂರಿಗಿಂತ. ಇಲ್ಲಿ ಬೆಂಗಳೂರು ತುಂಬ ಸೆಕೆ ಇದೆ. ಪಂಜಾಬಲ್ಲಿ ಇನ್ನೂ ಡಬಲ್ ಸೆಕೆ ಇರುತ್ತೆ. ನೋಡೋಣ ಗೈಸ್. ಓಕೆ, ಊಟ ಮಾಡಿ ಸಿಗ್ತೀನಿ ಗೈಸ್ ಮತ್ತೆ. ಇದೆ ಗೈಸ್ ಒಳ್ಳೆ ಮುದ್ದೆ ಊಟ. ಮುದ್ದೆ ಇಲ್ಲ ಅಂದರೆ ನಮಗೆ ಆಗೋದಿಲ್ಲ. ಮಂಡ್ಯದವರು ಆಲ್ಮೋಸ್ಟ್ ಮುದ್ದೆನೇ ಊಟ ಮಾಡೋದು. ಬನ್ನಿ ಗೈಸ್, ಊಟ ಮಾಡಿ ನಿಮಗೆ ಸಿಗ್ತೀನಿ ಮತ್ತೆ. ಲೈನ್ಸ್ ಎಷ್ಟು ಚೆನ್ನಾಗಿದೆ. ಹೇ ಮನುಜ ಪ್ರತಿಯೊಂದು ತುತ್ತನ್ನು ಸವಿಯುವ ದೇವರಿಗಿಂತ ಮೊದಲು ರೈತನನ್ನು ನೆನೆಸಿ. ಕ್ರೇಜಿಗೆ ಆಗ್ತಿದೆ ಲೈನ್ ಗೈಸ್. ತುಂಬ ಇಷ್ಟ ಆಯಿತು ನನಗೆ. ಈಗ ಊಟ ಆಯಿತು, ಹೊರಡ್ತಾ ಇದ್ದೀವಿ ಗೈಸ್. ಇವಾಗ ಫೈನಲಿ ಕ್ಯಾಬ್ ಸಿಕ್ಕಿದೆ. ಕ್ಯಾಬಲ್ಲಿ ಹೋಗ್ತಾ ಇದೀವಿ ಗೈಸ್. ಏರ್ಪೋರ್ಟ್ಗೆ ಬಂದಿದೆ ಅಣ್ಣ. ಬಂದಿರಿ ನೋಡಿ. ಇವರು ಪಾಪ ಪಂಜಾಬ್ ಅವರೇ. ಪಂಜಾಬ್ ಅವರೇ ಸಿಕ್ಕಿದ್ದಾರೆ ಕ್ಯಾಬ್ ಅವರು ಪಂಜಾಬೇ. ನಾವು ಹೋಗ್ತಿರೋದು ಪಂಜಾಬ್ಗೆ. ಸೊ ಬನ್ನಿ ಗೈಸ್ ನೋಡಿ. ಅಣ್ಣವ್ರು ಬಂದುಬಿಟ್ಟು ಪಂಜಾಬ್ ಅವರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಇಲ್ಲೇ ಇದ್ದಾರೆ ಅಂತ. ಅವರು ಎಲ್ಲ ಕಂಪ್ಲೀಟ್ ಆಗಿದೆಲ್ಲ ಬೆಂಗಳೂರು ಅಂತೆ. ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದಂತೆ. ನೋಡಿ ಎಷ್ಟು ಖುಷಿ ಆಗುತ್ತೆ. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೈಸ್. ಈಗ ಹೊರಟಿದ್ವಿ. 1 ಅವರ್ ತೊಗೊಳುತ್ತೆ ಗೈಸ್. ಏರ್ಪೋರ್ಟ್ ರೀಚ್ ಆಗಿ 1 ಅವರ್ ಟೈಮ್ ತೊಗೊಳುತ್ತೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಈಗ ಏರ್ಪೋರ್ಟಲ್ಲಿ ಸಿಗೋಣ ಗೈಸ್. ಕೆಂಪೇಗೌಡರೊಬ್ಬರೇ ರೂಲರ್. ಹರಿಸಿದನು ಹೊಸ ಹೊಸ ನಗರ ಮೆರೆಸಿದನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ಫೈನಲಿ ಬಂದಿದ್ದೀವಿ. ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಇದ್ದೀವಿ. ಟರ್ಮಿನಲ್ 2 ಬಂದಿದೆ ಈ ಸತಿ. ನೋಡಿ ಟರ್ಮಿನಲ್ 2 ಬಂದಿದ್ದೀವಿ. ಈಗ ಇಳಿದಿದ್ದೀವಿ ಕ್ಯಾಬ್ ಬಂದು. ಈಗ ಒಳಗೆ ಎಂಟ್ರ್ ಆಗಬೇಕು. ಒಳಗೆ ಎಂಟ್ರಾಗಿ ಒಳಗೆ ಹೋಗೋಣ ಬನ್ನಿ ಗೈಸ್. ಇವಾಗ ಟಿಕೆಟ್ ತೆಗಿತಾ ಇದ್ದೀವಿ. ಓಕೆ, ಕರೆಕ್ಟಾಗಿದೆ. ಬೇಗ ತೆಗೆದಷ್ಟು ನಮಗೆ ವಿಂಡೋ ಸಿಗುತ್ತೆ ಗೈಸ್. ಬೇಗ ಬೋರ್ಡಿಂಗ್ ಪಾಸ್ ತೊಗೊಂಡಷ್ಟು ವಿಂಡೋ ಸಿಗುತ್ತೆ. ಈಗ ಟಿಕೆಟ್ ತೊಗೊತಾ ಇದ್ದೀವಿ. ಬೋರ್ಡಿಂಗ್ ಪಾಸ್ ಕಂಟಿನ್ಯೂ. ಬೋರ್ಡಿಂಗ್ ಟೈಮ್ 15:30 to 16:30 ಅಂತ ತೋರಿಸಿದೆ. ಡಿಪಾರ್ಟ್ 16:30. ಗೈಸ್ 4:15 ಹೊರಡುತ್ತೆ. ಟಿಕೆಟ್ಸ್ ಬಂತು. ಸೊ ಬನ್ನಿ ಗೈಸ್. ನೋಡಿ ಟರ್ಮಿನಲ್ 1 ನಾವು ನಾರ್ಮಲ್ ರೆಗ್ಯುಲರಾಗಿ ಹೋಗ್ತಿದ್ದೀವಿ. ಈ ಸತಿ ಟರ್ಮಿನಲ್ 2 ತುಂಬ ಚೆನ್ನಾಗಿದೆ ಗೈಸ್. ಟರ್ಮಿನಲ್ 1 ಕಂಪೇರ್ ಮಾಡಿಕೊಂಡ್ರೆ ನೈಟ್ ಟೈಮ್ ಬಂದರೆ ನೀವು ತುಂಬ ಚೆನ್ನಾಗಿ ಕಾಣುತ್ತೆ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಲೈಟಿಂಗ್ಸ್ ಎಲ್ಲ ಇರಲ್ಲ. ಎಲ್ಲ ಲೈಟಿಂಗ್ಸ್ ಇರುತ್ತೆ. ಚೆನ್ನಾಗಿರುತ್ತೆ. ನೈಟ್ ಟೈಮ್ ಬರಬೇಕು ಗೈಸ್. ನೈಟ್ ಟೈಮ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಟಿಕೆಟ್ಸ್ ಬಂದಿದೆ ಇವಾಗ. ಬನ್ನಿ ಗೈಸ್ ಒಳಗೆ ಹೋಗೋಣ. ಬನ್ನಿ ಗೈಸ್. ಈಗ ಎಂಟ್ರ್ ಆಗಿದ್ದೀವಿ. ನೋಡಿ ಏರ್ಪೋರ್ಟ್ ಯಾವ ಥರ ಇದೆ. ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿದೆ. ಬ್ಯಾಂಗ್ಳೂರು ಏರ್ಪೋರ್ಟ್ ನಾನು ಇಷ್ಟು ಚೆನ್ನಾಗಿರೋದು ನೋಡಿರೋದಂದರೆ ಬ್ಯಾಂಗ್ಳೂರು ಏರ್ಪೋರ್ಟೇ. ನಾನು ಅದಕ್ಕೇ ಚೆನ್ನಾಗಿರೋ ಏರ್ಪೋರ್ಟ್ ನೋಡಿಲ್ಲ. ಅಷ್ಟೊಂದು ಚೆನ್ನಾಗಿಲ್ಲ. ಟರ್ಮಿನಲ್ 2 ಅಲ್ಲಿ ಚೆನ್ನಾಗಿದೆ. ಟರ್ಮಿನಲ್ 1 ಅಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಗೈಸ್. ನೈಟ್ ಬಂದಿದ್ದು ತುಂಬ ವರ್ಷ ಇದು ಈಗ ರೀಸೆಂಟಾಗಿ ಆಗಿರೋದು. ಇದು ರೀಸೆಂಟಾಗಿ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ರೀಸೆಂಟಾಗಿ ಆಗಿರೋದು ಏರ್ಪೋರ್ಟ್ ಸೂಪರ್ ಆಗಿದೆ. ನೈಟ್ ಹೊತ್ತು ಬಂದರೆ ಚೆನ್ನಾಗಿರುತ್ತೆ ಲೈಟಿಂಗ್ಸು. ಬೆಳಗ್ಗೆ ಹೊತ್ತಿಗಿಂತ ನೈಟ್ ಹೊತ್ತು ಬರುತ್ತೆ. ನೈಟ್ ಹೊತ್ತು ಬಂದರೆ ಲೈಟಿಂಗ್ಸ್ ಚೆನ್ನಾಗಿರುತ್ತೆ. ಸೊ ಬನ್ನಿ ಗೈಸ್. ಇವಾಗ ತುಂಬ ಬೇಜಾನ್ ಟೈಮ್ ಇದೆ. ನಾವು ಇವಾಗ 2:15 ಬಂದಿದ್ದೀವಿ. ಇನ್ನು 4:15 ಇರೋದು ನಮ್ಮ ಫ್ಲೈಟು. ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ. ಬನ್ನಿ ಗೈಸ್. ಫ್ಲೈಟ್ ಹೋಗ್ಬೇಕಾದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಾವ ಥರ ಇರುತ್ತೆ ನೀವು ನೋಡಿ ಗೈಸ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಒಳಗಡೆ ಏರ್ಪೋರ್ಟ್ ಒಳಗೆ ಎಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್. ಇವಾಗ ಎಂಟ್ರೆನ್ಸ್ ಆಗಿ ಒಳಗೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ಆಗಲೇ ಬಂದಿದ್ದೀರಾ ಬ್ಯಾಂಗ್ಳೂರು ಏರ್ಪೋರ್ಟ್ ಟರ್ಮಿನಲ್ 2 ಬಂದಿದ್ದೀರಾ ಕಮೆಂಟ್ ಮಾಡಿ. ಸೊ ಬನ್ನಿ ಪಂಜಾಬ್ಗೆ ಹೋಗೋಣ. ಯಾವ ಥರ ಇರುತ್ತೆ, ಯಾವ ಥರ ಸೆಲೆಕ್ಟ್ ಮಾಡ್ತೀವಿ ಎಲ್ಲ ಪ್ರತಿಯೊಂದು ನೋಡೋಣ. ಈಗ ಹೋಗ್ತಾ ಇದ್ದೀವಿ. ಒಳಗೆ ಎಂಟ್ರ್ ಆಗ್ತಾ ಇದ್ದೀವಿ. ಈಗ ಇಲ್ಲಿ ಚೆಕಿಂಗ್ ನಡೆಯುತ್ತೆ. ಸೊ ಚೆಕಿಂಗ್ ಮುಗಿಸಿ ಒಳಗೆ ಗೇಟ್ ಹತ್ರ ಹೋಗಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಈಗ ಚೆಕಿಂಗ್ ಮಾಡಬೇಕು. ಹೋಗ್ತಾ ಇದ್ದಾರೆಲ್ಲ. ಬನ್ನಿ ಚೆಕಿಂಗ್ ಎಲ್ಲ ಆದ್ವಿ. ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೀವಿ. ಇನ್ನು ಟೈಮ್ ಇದೆಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ. ಯಾವ ಥರ ಇದೆ ಇದ್ರ ಹಿಂದೆ ವಾಟರ್ ಫಾಲ್ ಇದೆ. ವಾಟರ್ ಫಾಲ್ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ. ವೆದರ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮಪ್ಪ. ಸೊ ಬನ್ನಿ ಈಗ ಚೆಕಿನ್ ಆಗಿದ್ದೀವಿ. ಮೊಬೈಲ್ ಸ್ವಲ್ಪ ಚಾರ್ಜ್ ಕಮ್ಮಿ ಆಗಿದೆ. ಎಲ್ಲರೂ ಈಗ ಇದೇ ಫೋನಿಗೆ ಕಾಲ್ ಮಾಡ್ತಿರೋದ್ರಿಂದ ಮತ್ತೆ ನಾನು ಇದರಲ್ಲೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಸ್ವಲ್ಪ ಚಾರ್ಜ್ ಬೇಗ ಖಾಲಿ ಆಗ್ತದೆ. ಅದಕ್ಕೆ ಇನ್ನೊಂದು ಪ್ಲ್ಯಾನ್ ಅನ್ನಾದ್ರು ಮಾಡ್ತಾಯಿದ್ದೀನಿ. ಇನ್ನೊಂದು ಬರೀ ಫೋನ್ಗೆ ಅಂತಲೇ ಇನ್ನೊಂದು ಫೋನ್ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಲೈವ್ ಮಾಡಿದಾಗಲೂ ಅಷ್ಟೇ ಗೈಸ್. ಯೂಟ್ಯೂಬ್ ಲೈವ್ ಮಾಡಿದಾಗಲೂ ಬೇರೆ ಸುಮಾರು ಜನ ಕಾಲ್ ಮಾಡಿದಾಗ ನಾನು ಯೂಟ್ಯೂಬ್ ಲೈವ್ ಕಟ್ಟಾಗೋಗ್ಬಾರ್ದು. ಸೊ ಹಂಗಾಗಿ ಬೇರೆ ಯಾವ್ದಾದ್ರು ಫೋನ್ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡಬೇಕು. ಬರೀ ಫೋನ್ ಕಾಲ್ಸ್ಗೆ ಈಗ ರೈತರು ಕಸ್ಟಮರ್ಸ್ ಕಾಲ್ ಮಾಡ್ತಾ ಇರ್ತಾರೆ. ಅವರಿಗೋಸ್ಕರ ಫೋನ್ ಕಾಲ್ಸ್ಗೆ ಅಂತಲೇ ಒಂದು ಫೋನ್ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಆದಷ್ಟು ಬೇಗ ತೊಗೊಳ್ಳೋಣ ಗೈಸ್. ಈಗ ನಾವು ಗೇಟ್ ಬಂದಿದ್ದೀವಿ. ಅಂದರೆ
ಈಗ ನಮ್ಮದೊಂದು ಗೇಟ್ ಬರುತ್ತೆ D7 D6 ಅಂತೆಲ್ಲ ಇದೆ ನೋಡಿ, D9 ಅಂತ ಇದೆ, ನಮ್ಮದು D7 ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಫುಲ್ ಫ್ಲೈಟು ಯಾವ್ದಾದ್ರು ಟೇಕ್ ಆಫ್ ಆಗ್ತದೆ, ಯಾವ್ದಾದ್ರು ಲ್ಯಾಂಡಿಂಗ್ ಆಗ್ತದೆ, ಪ್ರತಿಯೊಂದು ಕಾಣುತ್ತೆ. ಯಾವ ಥರ ಇದೆ ಏರ್ಪೋರ್ಟು, ಅಲ್ಲೊಂದು ಹೋಗ್ತಾ ಇದೆ ಇವಾಗ ಫ್ಲೈಟು, ಒಂದು ಲ್ಯಾಂಡ್ ಆಗ್ತಾ ಇದೆ, ಲ್ಯಾಂಡಿಂಗ್ ಆಗ್ತಾಯಿದೆ ಫ್ಲೈಟ್. ಸೊ ತುಂಬ ಚೆನ್ನಾಗಿರುತ್ತೆ ಗೈಸ್, ಒಂದ್ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಈಗ ಫ್ಲೈಟ್ ಒಳಗೆ ಬಂದಿದ್ದೀವಿ, ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀವಿ. ನೋಡಿ ಗೈಸ್, ನಾನು ಹೇಳಿದ್ನಲ್ಲ ಬೇಗ ಬೋರ್ಡಿಂಗ್ ಪಾಸ್ ತೊಗೊಂಡಷ್ಟು ನಮಗೆ ವಿಂಡೋ ಸಿಗುತ್ತೆ. ಈಗ ನಮ್ಗೇನು ಕೆಲಸ ಇಲ್ಲ ಗೈಸ್, ಫಸ್ಟ್ ಸ್ಟಾರ್ಟಿಂಗ್ ಫ್ಲೈಟಲ್ಲಿ ಬರಬೇಕಾದ್ರೆ ಜೋಶ್ ಇರೋದು, ಎಕ್ಸೈಟ್ಮೆಂಟ್ ಇರೋದು. ಇವಾಗ ರೆಗ್ಯುಲರ್ ಆಗಿಬಿಟ್ಟಿದೆ ಫ್ಲೈಟಲ್ಲಿ ಬಂದೆ ನಾನು ಮಿಡಲ್ ಕೂತಿದ್ದೀನಿ, ನಮ್ಮ ಅಪ್ಪ ವಿಂಡೋ ಪಕ್ಕ ಕೂತಿದ್ದೀನಿ, ಬಿಟ್ಟಿದ್ದೀನಿ ಕೂರೋಕ್ಕೆ. ಸೊ ಇವಾಗ ಆರಾಮಾಗಿ ನಾವು ರೆಸ್ಟ್ ಮಾಡ್ತೀವಿ. ನೀವು ಫ್ಲೈಟ್ ಶಾರ್ಟ್ಸ್ನ ಎಂಜಾಯ್ ಮಾಡಿ ಗೈಸ್. ಸ್ನ್ಯಾಕ್ಸ್ ತಿಂತಾ ಇದ್ದೀವಿ, ಚಿಕನ್ ವಿತ್ ಪರೋಟ ಮತ್ತು ಒಂದು ರಸಗುಲ್ಲ ಕೊಟ್ಟಿದ್ದಾರೆ, ಕಾಫಿ, ವಾಟರ್ ಕೊಟ್ಟಿದ್ದಾರೆ, ಮತ್ತು ನಾವು ಅಪ್ಪನ ತಿಂತಾ ಇದ್ದಾರೆ. ಚಿಕನ್ ವಿತ್ ಪರೋಟ ಮತ್ತು ಒಂದು ರಸಗುಲ್ಲ ಕೊಟ್ಟಿದ್ದಾರೆ ಸ್ವೀಟು, ಮತ್ತು ಒಂದು ಕಾಫಿ ತಿಂದು ಸಿಗ್ತೀವಿ ಗೈಸ್. ತುಂಬ ಹೊಟ್ಟೆ ಹಸಿದಾಯಿತು, ತುಂಬಾ ಹೊಟ್ಟೆ ಹಸಿದಿತ್ತು, ಅದಕ್ಕೆ ಆರ್ಡರ್ ಮಾಡಿಕೊಂಡು ಎಲ್ಲ ತಿಂದು ಫಿನಿಶ್ ಮಾಡಿದ್ದೀವಿ. ಈಗ ಚೆನ್ನಾಗಿದೆ, ಸೂಪರ್ ಆಯಿತು, ರಸಗುಲ್ಲ ಚೆನ್ನಾಗಿದೆ, ಕಾಫಿ ಎಷ್ಟು ಚೆನ್ನಾಗಿದೆ, ಕಾಫಿ ಮಿಕ್ಕಿದೆಲ್ಲ ಚೆನ್ನಾಗಿದೆ, ಮಿಕ್ಕಿದೆಲ್ಲ ಚೆನ್ನಾಗಿದೆ, ರಸಮಲೈ ಅದ, ಇದೆಲ್ಲ ಚೆನ್ನಾಗಿದೆ, ರಸಗುಲ್ಲ ಮತ್ತು ಚಿಕನ್ ಸೂಪರ್ ಆಯಿತು. ತುಂಬ ಅಂದರೆ ತುಂಬ ಹೊಟ್ಟೆ ಹಸಿದಿತ್ತು ಗೈಸ್, ಹಾಗಾಗಿ ಆರ್ಡರ್ ಮಾಡಿಕೊಂಡು ತಿಂದಿದ್ದೀವಿ, ಫಿನಿಶ್ ಆಗಿದೆ. ಸೊ ಫ್ಲೈಟು ಲ್ಯಾಂಡ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಫೈನಲಿ ನಾವಿವಾಗ ಪಂಜಾಬ್ ರೀಚ್ ಆಗಿದ್ದೀವಿ. ಈಗ ರಾಮದಾಸ್ ಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಮೃತ್ಸರಿಗೆ ರೀಚ್ ಆಗಿದ್ದೀವಿ ಗೈಸ್. ಫೈನಲಿ ಪಂಜಾಬಿಗೆ ಬಂದ್ವಿ. ಈಗ ಗೈಸ್ ಇನ್ನೊಂದು ಖುಷಿ ವಿಷಯ ಏನು, ಕಾಮಿಡಿ ಏನು ಅಂದರೆ, ಒಂದು 8-9 ಜನ ಫೋನ್ ಮಾಡಿದ್ದಾರೆ. ನಾವು ಫ್ಲೈಟಲ್ಲಿ ಇದ್ದಿದ್ದ ಕಾರಣ ನಿಮಗೆ ಫೋನ್ ಕನೆಕ್ಟ್ ಆಗಲ್ಲ, ನಿಮ್ಗೆ ಗೊತ್ತಿರುತ್ತೆ. 8-9 ಜನ ಫೋನ್ ಮಾಡಿದ್ದಾರೆ. ಸೊ ನಮ್ಮ ಫಾಮಿಗೆ ಬನ್ನಿ ತುಂಬ ಜನ ಕಾಲ್ ಮಾಡಿದ್ದಾರೆ. ಸೊ ಕಾಲ್ ಪಿಕ್ ಮಾಡಿಲ್ಲ, ಕಾಲ್ ರೀಚ್ ಆಗಿಲ್ಲ ಅಂತ ಮೆಸೇಜು ಹಾಕಿದ್ದಾರೆ. ಸೊ ನೋಡಿ ಹಿಂಗೆ ನಮ್ಮ ಫಾಮಿಗೆ ಬನ್ನಿ ತುಂಬ ಜನ ಫೋನ್ ಮಾಡೋದು, ಕಾಲ್ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ, ಕಾಲ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ. ಸೊ ನೋಡಿ ಈಗ ನಾನು ಬೇರೆ ಫಾರ್ಮ್ಗೆ ಹೋಗ್ತಿದ್ದೀನಿ. ನೀವು ಯಾರೇ ಬೇರೆಯವ್ರು ಬಂದ್ರೂ ಫಾರ್ಮ್ ಅವ್ರು ಬಂದು ಯಾರೂ ಪಿಕ್ ಮಾಡಲ್ಲ ನಿಮ್ಮನ್ನು. ಈಗ ನಮ್ಮ ಫಾರ್ಮ್ ಅವರೇ ಬಂದು ನಮ್ಮನ್ನ ಪಿಕ್ ಮಾಡ್ತಿದ್ದಾರೆ. ನಾವು ಹೋಗಿ ಎಲ್ಲಿ ಸ್ಕೂಲ್ ತೊಗೊತೀವಿ ಅವ್ರು ಫಾರ್ಮ್ ಅವರೇ ರೀಚ್ ಆಗಿದ್ದಾರೆ ಏರ್ಪೋರ್ಟು. ನಮ್ಮ ಅಪ್ಪಂಗೆ ಫೋನ್ ಮಾಡಿದ್ದಾರೆ, ನಮ್ಮ ಅಪ್ಪ ಮಾತಾಡ್ತಿದ್ದಾರೆ ನೋಡಿ. ಇನ್ನು ನನ್ನ ಫೋನ್ನ ಫ್ಲೈಟ್ ಮಾಡಲು ಇಟ್ಟಿದೆ, ಯಾಕೆಂದರೆ ಫೋನು ಮತ್ತು ಬ್ಲಾಗ್ ಎಲ್ಲ ಇದರಲ್ಲೇ ಮಾಡ್ತಿದ್ದೀನಿ, ಮತ್ತು ಕಾಲ್ಸ್ ತುಂಬ ಬರ್ತಾ ಇದೆ, ಹಂಗಾಗಿ ಫ್ಲೈಟ್ ಮಾಡಲು ಹಾಕಿದ್ದೆ. ನಮ್ಮ ಅಪ್ಪನ ಫೋನಿಗೆ ಮಾಡಿದ್ರು, ಬರ್ತಾ ಇದ್ದಾರೆ. ಪಾರ್ಕಿಂಗಲ್ಲಿದ್ದೀವಿ ನೋಡಿ, ಎಲ್ಲಿ ನೋಡಿದ್ರು ಪಂಜಾಬ್ ವೆಹಿಕಲ್ ಫುಲ್ ಪಂಜಾಬ್ ವೆಹಿಕಲ್. ಸಿಕ್ಕಾಪಟ್ಟೆ ಶೆಕೆ ಗೈಸ್. ಈಗ ಪ್ರೆಸೆಂಟ್ ಅಂದ್ರೂ 35 ಡಿಗ್ರಿ ಇದೆ ಟೆಂಪ್ರೇಚರ್, 35 ಡಿಗ್ರಿ ಇದೆ ಈ ಕೋಲ್ಡ್ ಟೈಮಲ್ಲೂ, ಈ ರಾತ್ರಿಲೂ. ಈಗ ಟೈಮ್ ಬಂದುಬಿಟ್ಟು 10:45 ಆಗಿದೆ, 10:40 ಆಗಿದೆ ಟೈಮು. ಈಗಲೂ 35 ಡಿಗ್ರಿ ಟೆಂಪ್ರೇಚರ್ ಇದೆ. ಈಗ ಫೋನ್ ಮಾಡಿದ್ವಿ, ಅವರು ಬರ್ತಾ ಇದ್ದಾರೆ, ಪರ್ಸ್ನಲ್ ಕಡೆಯಿಂದ ಎತ್ಕೊಂಡು ಬಂದಿದ್ದಾರೆ, ಅವರೇ ಬಂದಿದ್ದಾರೆ ಫಾರ್ಮ್ ಅವರು. ಸೊ ಈಗ ಅವ್ರ ಹತ್ರ ಹೋಗಿ ಕಾರೊಳಗೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಮತ್ತೆ ಸಿಗ್ತೀನಿ ಗೈಸ್ ನಿಮಗೆ. ಫೈನಲಿ ಇವಾಗ ರೀಚ್ ಆಗಿದ್ದೀವಿ, ಕಾರಿಗೆ ಬಂದು ಕೂತಿದ್ವಿ. ನಮ್ಮ ಬೈಜಿ ಕಾರಿಗೆ ಬಂದು ಆರಾಮಾಗಿ ರೆಸ್ಟ್ ಮಾಡ್ತೀವಿ. ಅವ್ರು ಪರ್ಸ್ನಲ್ ಕಾರ್ ಎತ್ಕೊಂಡು ಅವರೇ ಪರ್ಸ್ನಲಾಗಿ ಬಂದಿದ್ದಾರೆ ನಮ್ಮನ್ನ ಪಿಕ್ ಮಾಡೋಕ್ಕೆ. ಓಕೆ ರೀ ಗೈಸ್, ಫಾರ್ಮ್ಗೆ ಅವ್ರ ಬೈ ಕೇಸೆ ಬಡಿಯಾ ಓಕೆ ಹಾಂ ಬೈ ಬಡಿಯಾ. ಈಗ ಹೋಗ್ತಾ ಇದೀವಿ ಫಾರ್ಮ್ಗೆ ಹೋಗ್ತಾ ಇದೀವಿ, ಊಟ ಗೀಟ ಮಾಡ್ಕೊಂಡು ಸ್ವಲ್ಪ ಮೀಟಿಂಗ್ ಮಾಡಿದ್ವಿ. ಯಾವ ಥರ ಹಸುಗಳು ಇವಾಗ ಅವರೇ ಬಂದಿದ್ದಾರೆ. ಈಗ 2 ಅವರ್ಸ್ ಆಗುತ್ತೆ, ನಾವು ಇವಾಗ ರೂಮ್ಗೆ ಹೋಗೋ ಅಷ್ಟೊತ್ತಿಗೆ 2 ಅವರ್ಸ್ ಆಗೋಗುತ್ತೆ. ಫಾರ್ಮ್ಗೆ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಮತ್ತೆ ಸಿಗ್ತೀನಿ. ಈಗ ಮತ್ತೆ ಸ್ವಲ್ಪ ಡಿಸ್ಕಷನ್ ಮಾಡಿದ್ದೀವಿ, ಹಸುಗಳು ಯಾವ ಥರ ಇರಬೇಕು ಪ್ರತಿಯೊಂದು ಡಿಸ್ಕಷನ್ ಮಾಡಿದ್ದೀವಿ, ಅದನ್ನು ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಇವಾಗ ಕಾರಲ್ಲಿ ಸ್ವಲ್ಪ ಮಾತಾಡ್ಕೊಂಡು ಈಗ ಹೋಟೆಲ್ ನಿಲ್ಸಿದ್ದೀವಿ ಊಟ ಮಾಡೋಕ್ಕೆ. ಟೈಮ್ ಆಗಲಿ 11:45 ಆಗೋಗಿದೆ. 11:45 ಇವಾಗ ಊಟಕ್ಕೆ ನಿಲ್ಸಿದ್ದೀವಿ. ಕಾರಿಂದ ಆಚೆ ಇಳಿದ ತಕ್ಷಣ ಸಿಕ್ಕಾಪಟ್ಟೆ ಬೇಗ ಎತ್ಕೊಂಡ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಬಿಸಿಲು. ಹೆಂಗಿದೆ ಬಿಸಿಲು? ಇಲ್ಲಿ ಪ್ಯಾಂಟ್ ಎಲ್ಲ ಬಿಸಿ ಆಗ್ತದೆ. ಫ್ಯಾನ್ ಹಾಕೋರು ಅಲ್ಲಿ ಅವ್ರಿಗೆ, ನಮಗೆ ಇಲ್ಲಿ ಬಿಸಿ ಆಗ್ತಾ ಇದೆ. ನೋಡಿ ಕೋಲ್ಡ್ ವಾಟರ್ ತಂದು ಕೊಟ್ಟಿದ್ದಾರೆ, ಅಷ್ಟು ಶೆಕೆ ಇದೆ. ಗಾಡಿಗಳೆಲ್ಲ ನಿಂತಿದ್ದಾವೆ, ಸಿಕ್ಕಾಪಟ್ಟೆ ಶೆಕೆ. ಆಚೆ ಇಳಿದ ತಕ್ಷಣ ತುಂಬ ಶೆಕೆ ಬೀಳ್ತದೆ, ಅಷ್ಟು ಅವೇ ಇದೆ. ಬೆಳಗ್ಗೆ ಹೊತ್ತು 45-46 ತನಕ ಇದೆಯಂತೆ. ಇವಾಗ ನೋಡೋಣ ಟೆಂಪ್ರೇಚರ್, ಬೆಳಗ್ಗೆ ತುಂಬ ಇದೆ ಅಂತ. ಬಂದಿದ್ದೀವಿ ಈಗ ಫೈನಲಿ ಊಟ ಮಾಡೋಕ್ಕೆ, ಇವಾಗ ನಿಲ್ಸಿದ್ದೀವಿ. ಫೈನಲಿ ತಂದಿದ್ದಾರೆ ರೊಟ್ಟಿ, ಮಾಮೂಲಿ ಕಡೆ ಸಿಡಿದೆ ತಿನ್ನೋದು ಸಿಗೋದು ರೊಟ್ಟಿ, ಅದು ತಂದಿದ್ದಾರೆ, ತಿಂತಾಯಿದ್ದೀವಿ. ಹೇಳಿದ್ದು 9:45, ಈಗ ತಂದು ಕೊಟ್ಟರೆ 12:15 ತಂದು ಕೊಟ್ಟಿದ್ದಾರೆ. ಸದ್ಯಕ್ಕೆ ಇವಾಗ ಸಿಕ್ಕಿದೆ, ತಿಂತಾಯಿದ್ದೀವಿ. ತಿಂದು ಮತ್ತು ಇವಾಗ ರೂಮ್ಗೆ ಹೋಗಿ ಸಿಕ್ಕಿದೆ.
ಇದ್ರೆ ನೆಮ್ಮದಿಯಾಗಿರ್ಬೇಕು